ನೀವು ಒಂದು ಕಾಲದಲ್ಲಿ ಸಿಎಂ ರೇಸಲ್ಲಿ ಇದ್ದಂಥವ್ರು ಈ ತರ ಮಾತಾಡ್ಬಿಟ್ರೆ ಒಂದು ಕಾಲದಲ್ಲಿ ಸಿಎಂ ರೇಸಲ್ಲಿ ಇದ್ದವರು ರೇಸಲ್ಲಿದ್ದು ಇನ್ನೊಬ್ಬನ ತಂದಿದ್ದಾಯ್ತಲ್ಲ, ತಾವಪ್ಪ ಎಲ್ಲ ದಾನ ಮಾಡ್ತೀನಿ ತಗೊಂಡೋಗು ಅಂತ. ತನು ಮನ ಧನ ಅರ್ಪಣೆ ಆಯ್ತು. ಏನು ಹುಡುಗಾಟಿಕೆನಪ್ಪ, ಅರಸು ಏನೋ ಪುಣ್ಯಾತ್ಮ ದೇವರಾಜ ಅರಸು ನಮ್ಮನ್ನೆಲ್ಲ ತಗೊಂಬಂದ್ರು. ಆಯ್ತಾ, ಇಡೀ ಎಲೆಕ್ಷನ್ನು 45,000 ರೂಪಾಯಿ ಖರ್ಚಾಯ್ತಾಗ ದೇವರಾಜ ಅರಸರೇ 20,000 ರೂಪಾಯಿ ಕೊಟ್ಟರು. ನಾನು 3-4 ವರ್ಷ ಫ್ರೀ ಲಾಯರಾಗಿ ಕೆಲಸ ಮಾಡಿದ್ದೆ. ಬೀದಿಲಿ ಹಿಂಗೆ ಕೈ ಮುಕ್ಕೊಂಡು ಹೋಗ್ತಾ ಇದ್ರೆ 8 ಆಣಿ 1 ರೂಪಾಯಿ ಕೈಗೆ ಹಾಕೊಂಡು ಚೆನ್ನಾಗಿ ಯಾರು ಪಾಪ. ಆಮೇಲೆ ಯಾರು ದುಡ್ಡು ಕೇಳ್ತಿಲ್ಲ. ಜನನೇ ದುಡ್ಡು, ಊಟ ಕೊಟ್ಟು ನೋಟು ಕೊಟ್ಟು ಆಶೀರ್ವಾದ ಮಾಡಿ ಕಳಿಸು. ಈಗ ಎಲ್ಲಿ ಆ ಕಾಲ ಬರಬೇಕಾದ್ರೆ ಈಗಿನವಕ್ಕೆ ಎಲ್ಲ ಸರ್ಫೋ ಅದು ಯಾವ್ದಾದ್ರು ಪ್ರವಾಹ ಬಂದಿವೆಲ್ಲ ಹೋಗ್ಬಿಟ್ರೆ ಯಾವ ಸತೀಶ್ ಜಾರಕಿಹೊಳಿ ಎಲ್ಲಿದ್ರು? ಕಾಂಗ್ರೆಸ್ ಅವರು, ಸಿದ್ದರಾಮಯ್ಯ ಕಾಂಗ್ರೆಸ್. ಈಗ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್, DK ಶಿವಕುಮಾರ್ ಕಾಂಗ್ರೆಸ್ ಕಟ್ಟಿದವರು ಅವರೆಲ್ಲರೂ. ಸಿದ್ದರಾಮಯ್ಯ ಕಟ್ಟಿದ ಮನೆ ಒಳಗೆ ಬಂದು ಕೂತ್ಕೊಂಡವ, ನಾವು ಕರ್ಕೊಂಬಂದು ಕೂತ್ಕೋಪ ಇಲ್ಲಿ. ನಾನು ಅದಕ್ಕೆ ನೋಡ್ತಾ ಇದ್ದೀನಿ ಒಂದು ದಿವಸ ನಿಮ್ಮಂಥ ಸ್ನೇಹಿತರ ಸಮೇತ ಆ ಮಹಾತ್ಮ ಗಾಂಧಿ ತಾವು ಕೂತ್ಬಿಡೋಣ, ಪ್ರಾಯಶ್ಚಿತ್ತ ಉಪವಾಸ ಇಂಥವ್ರಿಗೆಲ್ಲ ಸಹಾಯ ಮಾಡಿದ್ವಲ್ಲ ಅಂತ. ಸಮಾಧಾನ ಮನಸ್ಸಿಗೆ ಸಮಾಧಾನ. ಮನಸ್ಸು ಅನ್ನೋದು ಇದೆಯಲ್ಲ ಸ್ವಾಮಿ, ನಮ್ಮನ್ನು ಆಳೋದೇ ಅವನು ತಾನೆ ಮನಸ್ಸು. ಈಗ ತಮಿಳುನಾಡಲ್ಲಿ ಕಾಂಗ್ರೆಸ್ ಪಕ್ಷ DMK ಜೊತೆಗಿನ ಸುದೀರ್ಘವಾದ ಮೈತ್ರಿನ ಏನೋ ಪಾಪ ಪಕ್ಷ ಕಟ್ಟಿದ 2 ವರ್ಷದಲ್ಲೇ ಸರ್ಕಾರ ರಚನೆ ಮಾಡೋದಕ್ಕೆ ಬಂದು ನಿಂತಿದ್ದಾನೆ. ಅವ್ನು ಒಳ್ಳೇದಲ್ಲ, ಎಷ್ಟು ಒಳ್ಳೇದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.